ಇವತ್ತು ಬ್ರೈಡ್ ಅಂತೂ ಸೂಪರ್ ಖುಷಿಯಾಗಿದ್ದಾಳೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇವ್ರನ್ನ ನೋಡಿ, ಸಂಡೇ ಆದ್ರೂ ಕೆಲ್ಸನೇ ಮಾಡ್ತಿದ್ದಾರೆ. ಇನ್ನೂ ಕೆಲ್ಸನ ಆಮೇಲೆ ಮಾಡೋರಂತೆ, ತಿಂಡಿ ಮುಗಿಸ್ಕೊ ಬರೋಣ ಅಂತ ಹೇಳಿ ಹೋಟೆಲ್ ಕರ್ಕೊಂಡ್ ಬಂದ್ರೆ ಇನ್ನೂ ಕಾಲ್ ಅಲ್ಲೇ ಇದಾರೆ. 2 ಮಸಾಲ ದೋಸೆನ ಆರ್ಡರ್ ಮಾಡ್ಕೊಂಡು ತಿಂಡಿನ ಮುಗಿಸ್ಕೊಂಡು ಮನೆಗ್ ಬಂದು ಚಟ್ಪಟ್ ಅಂತ ಹೇಳಿ ರೆಡಿ ಹಾಕೊಂಡು ಬೈಕ್ ನ ಎತ್ಕೊಂಡು ವಿದ್ಯಾಕನ್ ಮನೆಗೆ ಹೋದೆ. ಅಲ್ಲಿಂದ ಪುಟ್ಟಿನ ಕರ್ಕೊಂಡು ಅವ್ರ ಫ್ರೆಂಡ್ ಮನೆಗೆ ಹೋದೆ. ಆ ಲಿಫ್ಟ್ ಅಂತೂ 2 ಜನಕ್ಕಿಂತ ಮೇಲೆ ಜಾಸ್ತಿ ಇರಕ್ಕೆ ಆಗಲ್ಲ ಅನ್ಸುತ್ತೆ. ಪುಟ್ಟಿ ಫ್ರೆಂಡ್ಸ್ ಬ್ರೈಟ್ ಟು ಬಿಗೆ ಚಂದ ಮಾಡಿ ರೆಡಿ ಮಾಡಿದ್ರು. ಊಟ ಮುಗಿಸ್ಕೊಂಡು ಬ್ರೈಟ್ ಟು ಬಿಗೆ ರೆಡಿ ಮಾಡಿರೋದನ್ನ ನೋಡ್ತಾ ನಿಂತಿದ್ದೆ. ಹಾಗೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡು ಕೇಕ್ ಮೇಲೆ ಇಟ್ಟಿರೋ ಸ್ಪಾರ್ಕಲ್ ನ ಹಚ್ತಾ ಇರ್ಬೇಕಾದ್ರೆ ಇವರು ಪಾರ್ಟಿ ಪಾಪರ್ ನ ಹೊಡಿತಾ ಇದ್ರು. ನೋಡಿ ಪಾಪ ಎಷ್ಟೊಂದು ಕಷ್ಟ ಪಡ್ತಿದ್ರು ಅಂತ. ಪಾಪರ್ ಅಂತೂ ಬ್ಲಾಸ್ಟ್ ಆಗಿಲ್ಲ, ಅದಕ್ಕೋಸ್ಕರನೇ ಕೈಯಿಂದನೇ ಹಾಕ್ಬಿಟ್ರು. ಕೇಕ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ವಿದ್ಯಾಕನ್ ಮನೆಗೆ ಬಂದ್ವಿ. ಅಕ್ಕ ಅಂತೂ ಮಸ್ತ್ ಆಗಿ ಒಂದು ಟೀ ಮಾಡ್ಕೊಟ್ರು. ಅದನ್ನ ಕುಡ್ಕೊಂಡು ದಿಯಾನ ನೋಡ್ತಾ ನಿಂತಿದ್ದೆ. ತಮ್ಮಂಗೆ ನಗ್ಸಕ್ಕೆ ಅಂತ ಹೇಳಿ ಯಾವ್ಯಾವ ತರ ಮಾಡ್ತಿದ್ಲು ನೋಡಿ. ಈ ಚಪ್ಲಿನ ನೋಡ್ತಾ ಇದ್ದೆ, ಗೋಣಿ ಚೀಲ ಬರುತ್ತಲ್ವಾ ಅದರಿಂದ ಮಾಡಿರೋದು ಅನ್ಸ್ತು. ಅಕ್ಕ ಮತ್ತೆ ದಿಯಾ ಸೇರ್ಕೊಂಡು ಪುಟ್ಟಿಗೆ ಅರ್ಶನ ಕುಂಕುಮ ಹಚ್ತಾ ಇದ್ರು. ಹಾಗೆ ಒಂದು ಗಿಫ್ಟ್ ಕೂಡ ಕೊಟ್ರು. ಅದನ್ನ ನೋಡ್ಕೊಂಡು ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದೀನಿ. ನಾಳೆ ಮತ್ತೆ ಸಿಗೋಣ. ಬಾಯ್.